ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ. ಇವತ್ತು ನಾನು ಹೊತ್ತು ತಂದಿರುವಂತಹ ವಿಷಯ 10ನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಅವರ ಒಂದು ಪ್ರಥಮ ಭಾಷೆ ಕನ್ನಡ ಅನ್ನುವಂತಹ ಒಂದು ಪಠ್ಯಪುಸ್ತಕದಲ್ಲಿ ಬರುವಂತಹ ಭಾಗ 1ರಲ್ಲಿ ಬರುವಂತಹ 4ನೆಯ ಪದ್ಯವಾಗಿರುವಂತಹ ಛಲಮನೆ ಮೆರೆವೆಂ ಎನ್ನುವಂತಹ ಪದ್ಯದೊಂದಿಗೆ ಬಂದಿದ್ದೇನೆ. ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ. ಈತನ ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ. ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ ಆಗಿರುತ್ತದೆ. ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಲೇಬೇಕಾಗುತ್ತದೆ. ಆದರೆ ರನ್ನ ಚಿತ್ರಿಸಿರುವ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವಾಗುಳ್ಳವನು. ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದೆ ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಇಲ್ಲಿ ನಾವು ಕಾಣಬಹುದು. ಕವಿ ಪರಿಚಯವನ್ನು ನೋಡೋಣ. ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನನು ಕ್ರಿಸ್ತಶಕ ಸುಮಾರು 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಎಂಬ ಗ್ರಾಮದಲ್ಲಿ ಜನಿಸಿದನು. ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬ್ಬೆ. ಈತನು ಸಾಹಸ ಭೀಮ ವಿಜಯಂ ಅಂದರೆ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ. ರನ್ನನು ಚಾಲುಕ್ಯ ದೊರೆ ತೈಲಪನ ಆಸ್ಥಾನದಲ್ಲಿದ್ದು ಆತನಿಂದ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ. ಛಲಮನೆ ಮೆರೆವೆಂ ಎಂಬ ಪದ್ಯಭಾಗವನ್ನು ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಸಂಪಾದಿಸಿರುವಂತಹ ರನ್ನ ಸಂಪುಟದ ಮಹಾಕವಿ ರನ್ನನ ಸಾಹಸ ಭೀಮ ವಿಜಯಂ ಎಂಬ ಮಹಾಕಾವ್ಯ ಭಾಗದ 5ನೆಯ ಆಶ್ವಾಸದಿಂದ ಆರಿಸಿಕೊಳ್ಳಲಾಗಿದೆ. ಪೂರ್ವಕಥೆಯನ್ನು ತಿಳ್ಕೊಳ್ಳೋಣ. ಈ ಒಂದು ಕಾವ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮುಂಚೆ, ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನನಿಗೆ ನೀಡುತ್ತಾರೆ. ಆದರೆ ಛಲದಂಕ ಮಲ್ಲನಾದ ದುರ್ಯೋಧನ ಅದಕ್ಕೊಪ್ಪದೆ ತಾನು ಯುದ್ಧವನ್ನೇ ಮಾಡಿ ತನ್ನ ಛಲವನ್ನೇ ಸಾಧಿಸುವೆ ಎಂದು ಹೇಳುತ್ತಾನೆ. ಈ ಸಂದರ್ಭದಲ್ಲಿ ಪ್ರಕಟಗೊಳ್ಳುವ ದುರ್ಯೋಧನನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿತವಾಗಿದೆ. ಅಂದರೆ ಇಲ್ಲಿ ಛಲಮನೆ ಮೆರೆವೆಂ ಅಂದರೆ ಛಲವನ್ನೇ ಸಾಧಿಸುವೆ ಎನ್ನುವುದು ಈ ಒಂದು ಪದ್ಯದ ಶೀರ್ಷಿಕೆಯ ಅರ್ಥ. ವಚನ: ಇಂಬು ಕೈವೆ ಅಪ್ಪೊಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯಂ ಮಾಡಿ ಪೂರ್ವಕ್ರಮದೊಳ್ ನಡೆವ ಅಂತು ಮಾಳ್ಪೆಂ ಎನ್ನುಮಂ ಅವರ್ ಎಮ್ಮ ಅಂದುದಂ ಇಂಬು ಕೈವದೆ ಅವರ್ ಮೀರುವರಲ್ಲ ನೀನುಂ ಎಮ್ಮ ಪೇಳುವುದಂ ಮೀರದೆ ನೆಗಳಲ್ ವೇಳ್ಕುಂ ಎನೆ ಸುಯೋಧನಂ ಮುಗುಳ್ನಗೆ ನಕ್ಕು. ಅಂದರೆ ನಾನಿಲ್ಲಿ ಈ ಒಂದು ಇಡೀ ಪದ್ಯ ಭಾಗವನ್ನು ಪದವಿಭಾಗ ಮಾಡಿ ಓದ್ಕೊಂಡು ಹೋಗಿದ್ದೀನಿ, ನಿಮಗೆಲ್ಲ ಸ್ವಲ್ಪ ಸುಲಭವಾಗಿ ಅರ್ಥವಾಗಲಿ ಅನ್ನೋದು ಉದ್ದೇಶ. ಹಿಂಬುಕೈವೆ ಅಂದರೆ ಒಪ್ಪಿಕೊಳ್ಳಲು. ಇಲ್ಲಿ ಭೀಷ್ಮರು ಏನು ಹೇಳ್ತಾರೆ ದುರ್ಯೋಧನಿಗೆ ಅಂದರೆ, ನಾನು ಹೇಳುವ ಮಾತನ್ನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸಿ ಒಪ್ಪಂದ ಮಾಡಿ ಮೊದಲಿನಂತೆಯೇ ನಡೆದುಕೊಳ್ಳುವ ಹಾಗೆ ಮಾಡುವೆನು. ಈಗಲೂ ಸಹ ಅವರು ನಾನು ಹೇಳುವುದನ್ನು ಒಪ್ಪಿಕೊಳ್ಳದೆ ನನ್ನ ಮಾತನ್ನು ಮೀರೋರಲ್ಲ ಅಂದಾಗ ದುರ್ಯೋಧನನು ಮುಗುಳ್ನಕ್ಕು. ಏನು ಹೇಳ್ತಾನೆ ಮುಂದಿನ ಕಂದ ಪದ್ಯದಲ್ಲಿ ನೋಡ್ಕೊಳ್ಳಿ. ಅದು ಮೊದಲು ಇದ್ದಿದ್ದು ವಚನ, ಈಗ ಬರ್ತಾ ಇರೋದು ಕಂದ ಪದ್ಯ. ನಿಮಗೆ ಪೊಡೆಮಟ್ಟು ಪೋಪ ಈ ಸಮ ಕಟ್ಟಿಂ ಬಂದೆನ್ ಅಹಿತರೊಳ್ ಸಂಧಿಯನ್ ಏಂ ಸಮಕೊಳಿಸಲ್ ಎಂದು ಬಂದೆನೆ ಸಮರದೊಳ್ ಎನಗೆ ಅಜ್ಜ ಬೇಳಿಂ ಆವುದು ಕಜ್ಜಂ. ಅಂದರೆ ಇಲ್ಲಿ ಪೊಡೆಮಟ್ಟು ಅಂದರೆ ನಮಸ್ಕರಿಸಿ. ಕಂದ ಪದ್ಯದಲ್ಲಿ ಏನು ಹೇಳ್ತಾನೆ ದುರ್ಯೋಧನ ಅಂದರೆ, ನಿಮಗೆ ನಮಸ್ಕರಿಸಿ ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಇಲ್ಲಿಗೆ ಬಂದೆ. ಶತ್ರುಗಳಲ್ಲಿ ಒಪ್ಪಂದವನ್ನು ಏರ್ಪಡಿಸಲೆಂದು ಬಂದೆನೆ. ಅಜ್ಜ, ಯುದ್ಧದಲ್ಲಿ ನನಗೆ ಕಾರ್ಯ ಯಾವುದು ಹೇಳಿ, ನನಗೆ ಕೆಲಸ ಏನು ಹೇಳಿ ಅಂತ ಹೇಳಿ ದುರ್ಯೋಧನ ಭೀಷ್ಮರಿಗೆ ಕೇಳ್ತಾ ಇದ್ದಾನೆ. ಮುಂದಿನ ಕಂದ ಪದ್ಯದಲ್ಲಿ ಏನು ಹೇಳ್ತಾರೆ ನೋಡೋಣ.
ನೆಲಕ್ಕೆ ಇರಿವೆನ್ ಎಂದು ಬಗೆದಿರೆ ಛಲಕ್ಕೆ ಇರಿವೆಂ ಪಾಂಡು ಸುತರೊಳ್ ಈ ನೆಲನ್ ಇದು ಪಾಳ್ ನೆಲನ್ ಎನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪೆನೆ. ಇರಿವೆ ಅಂದ್ರೆ ಇಲ್ಲಿ ಅರ್ಥ ಹೋರಾಡುವೆ ಅಂತ ಹೇಳಿ. ನೋಡಿ ಇಲ್ಲಿ, ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರಾ? ಛಲಕ್ಕಾಗಿ ಪಾಂಡುವಿನ ಮಕ್ಕಳಲ್ಲಿ ಹೋರಾಡುತ್ತೇನೆ. ಪಾಂಡು ಸುತರೊಳ್ ಅಂದ್ರೆ ಇಲ್ಲಿ ಪಾಂಡುವಿನ ಮಕ್ಕಳೊಡನೆ ಹೋರಾಡುತ್ತೇನೆ. ಈ ಭೂಮಿ ನನಗೆ ಪಾಳು ಬಿದ್ದಿರುವಂತಹ ಭೂಮಿ ಇದ್ದ ಹಾಗೆ, ಕರ್ಣನನ್ನು ಕೊಲ್ಲಿಸಿದಂತಹ ಈ ನೆಲನೊಡನೆ ಈ ಭೂಮಿಯಲ್ಲಿ ಮತ್ತೆ ನಾನು ಬಾಳುವುದುಂಟೆ ಅಂತ ಹೇಳಿ ದುರ್ಯೋಧನ ಭೀಷ್ಮರಿಗೆ ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯ ಭಾಗದಲ್ಲಿ ಏನು ಹೇಳ್ತಾನೆ ದುರ್ಯೋಧನ ಅನ್ನೋದನ್ನ ನೋಡೋಣ. ಇದರಲ್ಲಿ ಉತ್ಪಲಮಾಲಾ ವೃತ್ತದ ಸಾಲುಗಳಿವೆ, ನೋಡ್ಕೊಳ್ಳಿ. ಎನ್ನ ಅಣುಗಾಳನ್ ಎನ್ನ ಅಣುಗ ತಮ್ಮನನ್ ಇಕ್ಕಿದ ಪಾರ್ಥ ಭೀಮರ್ ಉಳ್ಳ ಅನ್ನೆಗಂ ಒಲ್ಲೆನ್ ಎನ್ನ ಒಡಲೊಳ್ ಎನ್ನ ಅಸು ಉಳ್ಳಿನಂ ಅಜ್ಜ ಸಂಧಿಯಂ ಮುನ್ನಂ ಅವಂದಿರ್ ಇರ್ಬರುಮನ್ ಇಕ್ಕುವೆನ್ ಇಕ್ಕಿ ಬಳಿಕೆ ಸಂಧಿಗೆ ಒನ್ ನೆಗಳ್ದಿ ಅಂತಕಾತ್ಮಜನೊಳ್ ಎನ್ನ ಅಳಲ್ ಅರಿದೊಡೆ ಆಗದು ಎಂಬೆನೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಉತ್ಪಲಮಾಲಾ ವೃತ್ತದಲ್ಲಿ ಇದು, ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು. ನೋಡಿ ಇಲ್ಲಿ ಅಣುಗಾಳ ಅಂದ್ರೆ ಪ್ರೀತಿಯ ಗೆಳೆಯ ಅಂತ ಹೇಳಿ ಅರ್ಥ. ನನ್ನ ಪ್ರೀತಿಯ ಗೆಳೆಯನಾದಂತಹ ಕರ್ಣನನ್ನು, ನನ್ನ ಪ್ರೀತಿಯ ತಮ್ಮ, ಅಣುಗದಮ್ಮ ಅಂದ್ರೆ ಪ್ರಿಯ ತಮ್ಮ, ಪ್ರೀತಿಯ ತಮ್ಮ ಅಂತ ಹೇಳಿ ಅರ್ಥ. ನನ್ನ ಪ್ರೀತಿಯ ತಮ್ಮನಾದಂತಹ ದುಶ್ಯಾಸನನನ್ನು ಕೊಂದಂತಹ ಅರ್ಜುನ ಮತ್ತೆ ಭೀಮರು ಜೀವಂತವಾಗಿರುವವರೆಗೂ ಸಹ, ನನ್ನ ದೇಹದಲ್ಲಿ ಪ್ರಾಣವಿರುವವರೆಗೂ ಸಹ ಅಜ್ಜ ನಾನು ಸಂಧಿಗೆ ಒಪ್ಪುವುದಿಲ್ಲ. ಮೊದಲು ಆ ಇಬ್ಬರನ್ನು ಕೊಲ್ತೀನಿ. ಅವರಿಬ್ಬರನ್ನು ಕೊಂದ ನಂತರದಲ್ಲಿ ಪ್ರಸಿದ್ಧನಾದಂತಹ ಧರ್ಮರಾಯನ ಜೊತೆ ನಾನು ಸಂಧಿ ಮಾಡಿಕೊಳ್ತೀನಿ. ನನ್ನ ದುಃಖ ಆರಿದ ನಂತರ ಅದನ್ನು ನಾನು ಬೇಡ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ದುರ್ಯೋಧನ ಹೇಳ್ತಾ ಇದ್ದಾನೆ. ಮುಂದಿನ ಕಂದ ಪದ್ಯದಲ್ಲಿ ಏನು ಹೇಳ್ತಾನೆ ದುರ್ಯೋಧನ ನೋಡೋಣ ಬನ್ನಿ. ಪುಟ್ಟಿದ ನೂರ್ವರುಂ ಮೆನ್ನೊಡ ಹುಟ್ಟಿದ ನೂರ್ವರುಂ ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಳ್ದುದು ಸತ್ತರ್ ಪುಟ್ಟರೆ ಪಾಂಡವರೊಳ್ ಇರಿದು ಛಲಮನೆ ಮೆರೆವೆಂ. ಇದು ತುಂಬಾ ಮುಖ್ಯವಾದಂತಹ ಪದ್ಯ ಭಾಗ. ಇಲ್ಲಿ ಈ ಒಂದು ಕಂದ ಪದ್ಯದಲ್ಲಿ ದುರ್ಯೋಧನ ಏನು ಹೇಳ್ತಾನೆ ನೋಡೋಣ ಬನ್ನಿ. ಹುಟ್ಟಿದ ಎನ್ನ 100 ಮಕ್ಕಳು, ಎನ್ನ ಒಡ ಹುಟ್ಟಿದ 100 ಸಹೋದರರು ಹೋರಾಡಿ ಸತ್ತರು. ಆದ್ದರಿಂದ ಕೋಪ ಅಧಿಕವಾಯಿತು. ಸತ್ತವರು ಮತ್ತೆ ಹುಟ್ಟೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಪಾಂಡವರ ಜೊತೆ ಹೋರಾಡಿ ನಾನು ಛಲವನ್ನೇ ಸಾಧಿಸುತ್ತೇನೆ ಅಂತ ಹೇಳಿ ದುರ್ಯೋಧನ ಹೇಳ್ತಾ ಇದ್ದಾರೆ. ಮತ್ತೆ ದುರ್ಯೋಧನ ಕಂದ ಪದ್ಯದಲ್ಲಿ ಏನು ಹೇಳ್ತಾನೆ ನೋಡೋಣ ಬನ್ನಿ. ಕಾದದೆ ಇರೆನ್ ಅಜ್ಜ ಪಾಂಡವರ್ ಆದರ್ ಮೇಣ್ ಇಂದಿನ ಒಂದೆ ಸಮರದೊಳ್ ಆ ಮೇಣ್ ಅದೇನ್ ಅದರಿಂದೆ ಪಾಂಡವರ್ಗೆ ಆದುದು ಮೇಣ್ ಆಯ್ತು ಕೌರವಂಗೆ ಅವನಿತಳಂ. ಕಾದು ಅಂದ್ರೆ ಇಲ್ಲಿ ಹೋರಾಡುವುದು ಅಂತ ಹೇಳಿ ಅರ್ಥ. ಸಮರ ಅಂದ್ರೆ ಯುದ್ಧ. ನೋಡ್ಕೊಳ್ಳಿ, ಹೋರಾಡದೆ ಇರಲಾರೆನು ಅಜ್ಜ ಅಂದ್ರೆ ಕಾದದಿರೆನ್ ಅಜ್ಜ ಅಂದ್ರೆ ಹೋರಾಡದೆ ಇರಲಾರೆನು ಅಜ್ಜ. ಇಂದಿನ ಒಂದು ಯುದ್ಧದಲ್ಲಿ, ಸಮರ ಅಂದ್ರೆ ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು, ಇಲ್ಲವೇ ನಾನು ಉಳಿಯಬೇಕು. ಅದರಿಂದ ಈ ಭೂಮಿಯ ಒಡೆತನ ಪಾಂಡವರಿಗೆ ಹೋಗಬೇಕು, ಇಲ್ಲವೇ ಕೌರವನಿಗೆ ಅಂದರೆ ದುರ್ಯೋಧನನಿಗೆ ಉಳಿಯಬೇಕು ಅಂತ ಹೇಳಿ ಈ ಒಂದು ಪದ್ಯ ಭಾಗದಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಕೊನೆವರೆಗೂ ಕೂಡ ದುರ್ಯೋಧನ ಛಲವನ್ನೇ ಮೆರೆದು ತನ್ನ ಪ್ರಾಣವನ್ನು ಹೋರಾಡಿ
ತ್ಯಾಗವನ್ನು ಮಾಡ್ತಾನೆ. ಹಾಗಾಗಿ ಇಲ್ಲಿ ರನ್ನ ತನ್ನ ಒಂದು ಕಾವ್ಯ ಭಾಗದಲ್ಲಿ ದುರ್ಯೋಧನನಿಗೆ ಛಲದಂಕ ಮಲ್ಲ ಅಂದರೆ ಛಲಕ್ಕೆ ದುರ್ಯೋಧನ ಅಂತ ಹೇಳಿ ಬಣ್ಣಿಸಿರುವುದನ್ನು ನಾವು ಕಾಣ್ತೀವಿ. ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನಾದರೂ ಭಾವಿಸ್ತೀನಿ. ನಿಮಗೆ ಈ ಒಂದು ಕಾವ್ಯ ಭಾಗದ ತಾತ್ಪರ್ಯ ಅರ್ಥವಾಗಿದ್ರೆ, ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಎಲ್ಲರಿಗೂ ಕೂಡ ಹಂಚಿ ಅಂತ ಹೇಳ್ತಾ ನಾನು ಈ ಒಂದು ಪದ್ಯ ಭಾಗಕ್ಕೆ ವಿರಾಮವನ್ನು ಇಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.